ಸಭಾಧ್ಯಕ್ಷರೇ, ಮೊನ್ನೆ ಇನ್ನೊಂದು ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ಈಗ ಕೂತ್ಕೊಳ್ಳಿ, ಪ್ರದೀಪ್ ಕೂತ್ಕೊಳ್ಳಿ. ನಾನು ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಆಯ್ತು, ಮತ್ತೆ ಚರ್ಚೆ ಆಯ್ತು. ಕಂಡಿದ್ದಾರೆ. ಪ್ರತಿಯೊಬ್ಬ ಸದಸ್ಯರು 25 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅಲ್ಲ, ನಾನು ಹೇಳೋದು ಕ್ಲಾರಿಫಿಕೇಶನ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ನೋಡಿ ನೀವು ಜೋಡಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಪ್ರದೀಪ್ ಕೂತ್ಕೊಳ್ಳಿ, ನೀವು ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. 25 ಕೋಟಿ ರೂಪಾಯಿ ಅನುದಾನ ಕೇಳ್ತಾರೆ, ದಯವಿಟ್ಟು ಕೊಡ್ಲಿ. ಸೇಮ್ ಡೇ ಪ್ರದೀಪ್ ಅವರೇ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಹೇಳಿದಿರಲ್ಲ. ಕೊಡ್ಲಿಕ್ಕೆ ಆಗುದಿಲ್ಲ, ಇದು ಚಕ್ರ ಇಲ್ಲ, ಮಾರ್ಕೆಟ್ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ನೀವು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ. ಕ್ಷೇತ್ರಕ್ಕೆ ಬಂದಿಲ್ಲ. ಈಗ ಮಾನ್ಯ ಪ್ರತಿಪಕ್ಷ ನಾಯಕರು ತಾವು ಒಂದು ಪ್ರತಿಪಕ್ಷ ಅಲ್ಲ, ನೀವೇ ಪ್ರದೀಪ್ ಈಶ್ವರ್ ನೋಡೋದು ನನ್ನ ಮೇಲೆ ಪ್ರೀತಿ ಕೂತ್ಕೊಳ್ಳಿಯಪ್ಪ. ಅಲ್ಲ ಅಧ್ಯಕ್ಷರೇ, ನಾವು ಪ್ರತಿಪಕ್ಷ ಕೇಳಿದಾಗ ನಮ್ಗೆ ಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ತಪ್ಪು ಮಾಹಿತಿ ಹೋಗಬಾರ್ದು. ಆಯ್ತು, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನನ್ನನ್ನು ಯಾಕೆ ಇದು ಮಾಡ್ತೀನಿ? ನೀವು ಸರಿಯಾದ ಮಾಹಿತಿ ಕೊಡ್ಬಿಡ್ಲಿ. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಹಾಕಿಬಿಡ, ಕೊಡ್ಲಿಲ್ಲ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಿಲುವಳಿ ಸೂಚನೆಯನ್ನ ಈ ವಿಷಯ ತಾವು ಮುಂದುವರಿಸಿದ್ರೆ, ಯಾಕಂದ್ರೆ ಸನ್ಮಾನ್ಯ ವಿರೋಧ ಪಕ್ಷದ ಸ್ವಲ್ಪ ನಿಯಮವನ್ನು ಕಲಿತು ಮತ್ತೆ ಮಾತಾಡಿ. ಸ್ವಲ್ಪ ಕೂತ್ಕೊಳ್ಳಿ. ಈಗ ಮಾಡಿದ್ದಾರೆ, ಒಂದು ಸ್ವಲ್ಪ ಕೂತ್ಕೊಳ್ಳಿ, ನಿಲ್ವಲ್ಸು ನೀವು ಕೂತ್ಕೊಳ್ಳಿ. ಈಗ ಮಾತಾಡಿ. ಆಯ್ತಪ್ಪ, ರೂಲ್ಸ್ ಸ್ವಲ್ಪ ಓದಿ ಬನ್ನಿ, ಮತ್ತೆ ಮಾತಾಡಿ. ಕೂತ್ಕೊಳ್ಳಿ. ಭಾವನೆಗಳನ್ನ ವ್ಯಕ್ತ ಮಾಡಿದ್ದಾರೆ. ಮತ್ತೆ ಮಾತಾಡಿ, ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಅವರು ವ್ಯಕ್ತ ಮಾಡಿರ್ತಕ್ಕಂಥ ಮಾತು, ಈಗ ಬಳಕೆ ಮಾಡಿರ್ತಕ್ಕಂಥ ಶಬ್ದ ಹಾಗೂ ತಮ್ಮ ಬಗ್ಗೆ ವ್ಯಕ್ತ ಮಾಡಿದಂಥ ಅಭಿಮಾನ, ಇವನ್ನೆಲ್ಲ ನೀವು ಗಮನಿಸಿದ್ರಿ. ಅವ್ರಿಗೆ ಅದು ನೋವು ಆಗಿರ್ಲಿಕ್ಕೂ ಸಾಕು. ಆ ಹಿನ್ನೆಲೆಯೊಳಗೆ ಅವ್ರು ಏನು ಹೇಳಬೇಕು ಹೇಳಿದ್ದಾರೆ. ಇದನ್ನು ಇಲ್ಲಿಗೆ ಮುಗಿಸ್ಬಿಡೋದು ಒಳ್ಳೆಯದು. ಅದಕ್ಕೆ ಮತ್ತೆ ನೀವು ಅವರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಇದಕ್ಕೆ ಸಂಬಂಧ ಹಚ್ಚಿ ನೀವು ಗಲಾಟೆ ಮಾಡಿ ಮತ್ತಿದ್ರ ಮುಂದೆ ತೊಗೊಂಡು ಹೋಗೋದು ಅಷ್ಟು ವೇತ ಆಗ್ಲಿಕ್ಕಿಲ್ಲ. ಅಲ್ಲ, ಗಲಾಟೆ ಅಲ್ಲ, ಮೊನ್ನೆ ಮುಗಿಯಿತು ಕತೆ, ಹೊಸ ಕತೆ ಸ್ಟಾರ್ಟ್. ಇವತ್ತಿನಿಂದ ಪ್ರತಿಭಟನೆ ನಿನ್ನೆದು ನಿನ್ನೆಗೆ, ನಾಳೆ ಹೋಗಿ ಮುಂದೆ ಹೋಗ್ಲಿ ಗಾಡಿ. ಆಯ್ತು, ಬಿಟ್ಟು ಬಿಡಿಯಪ್ಪ. ಆಯ್ತು, ಈಗ ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ಮಾತಾಡ್ತಿದ್ದ.